ಪ್ರೆಸೆಂಟ್ ಒಂದು 20 kg ಲೆವೆಲ್ ಮಾಡ್ತೀನಿ. ಪ್ರೆಸೆಂಟ್ 20 ಒಂದು 20 kg ಲೆವೆಲ್ಗೆ ಚಿಕನ್ ಒಂದು 35ರಿಂದ 40 ಬರ್ತಾರೆ. ಅಜಯಣ ತುಂಬಾ ಚೆನ್ನಾಗಿದೆ ಅಜಯಣ, ನನಗೆ ಈ ಟೇಸ್ಟ್ ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ ಅಂತಾರೆ. ಅದು ಅವರು ದೊಡ್ಡತನ. ಈಗ ನಿಮ್ಮ ಹೋಟ್ಲಲ್ಲಿ ಅತಿ ಹೆಚ್ಚಾಗಿ ಯಾವ ಒಂದು ಐಟಮ್ ಮಟನ್ ಎಣ್ಣೆ ಖಾರ ಹೊಡೆದು ಮೊಟ್ಟೆಗೆ ಉಪ್ಪು ಖಾರ ಹಿಡಿತೈತಿ. ಓಕೆ ಹಿಡಿತೈತೆ. ಮೊಟ್ಟೆಗೆ ಉಪ್ಪು ಖಾರ ಹಿಡಿತೈತಿ. ಅವಾಗ ಇದನ್ನ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಸೇರಿ ಇದು ನೋಡಿದು ಒಂದು ನಿಂಬೆಹಣ್ಣು ನೋಡಿದು ಒಂಚೂರು ಪುದೀನ ಹಾಕಿ ಮುಚ್ಚಿಬಿಟ್ರೆ ಆಗೋಯ್ತು. ಇಷ್ಟೆಲ್ಲ ಏನು ಮಾಡ್ತಿದ್ದೀನಲ್ಲ ಅದಕ್ಕೆ ಮೇಜರ್ ಕಾರಣ ನಮ್ಮ ಅಣ್ಣ ಮಂಜಣ್ಣ ಅಂತ ಹೇಳಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಜವಾದ ಕೆಲಸ ಗೊತ್ತಿರೋ ಕಲರ್ ಯೂಸ್ ಮಾಡಲ್ಲ. ಬಿರಿಯಾನಿಯಲ್ಲಿ ಎಷ್ಟು ಟೈಪ್ ಅದಾವ ಹಂಗಾದ್ರೆ? ಬ್ರದರ್ ಒಂದು 16 ನಮ್ನಿ ನನಗೆ ಮಾಡಕ್ ಬರುತ್ತೆ. 16 ನಮ್ನಿ? 16 ಕಸ್ಟಮರ್ಗೆ ಇದನ್ನ ಮಾಡೋದು. ಒಂದು ಎಣ್ಣೆ ಖಾರ ಆಗಲಿ, ಒಂದು ಏನೇ ಮೊನ್ನೆ ಬೆಳ್ಳುಳ್ಳಿ ಎಗ್ ಮೊಟ್ಟೆ ಖಾರ ಅಂತ ಮಾಡಿದೆ, ಅದನ್ನ ಫಸ್ಟ್ ನಾನು ಟ್ರೈ ಮಾಡಿದೆ, ಸೂಪರ್ ಆಗಿ ಬಂತು ಬ್ರದರ್. ಅದು ಫಸ್ಟ್ ಬಂದ್ಬಿಟ್ಟು ಒಂಚೂರು ಕರಿಬೇವು ಬೆಳ್ಳುಳ್ಳಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಬ್ರದರ್. ಮಿಕ್ಸ್ ಅಂದ್ರೆ ಹೆಂಗ್ ಗೊತ್ತಾ, ಈಗ ದುಂಡಿಲಿ ಉರಿತಿದ್ದು ಗೊತ್ತಾ, ಹಳೆ ಕಾಲದಲ್ಲಿ ದುರ್ಗಬರ್ಗ ಉರಿತಿತ್ತಲ್ಲ, ಫಸ್ಟ್ ಅದನ್ನ ಮಾಡ್ಕೋಬೇಕು. ಕಲರ್ ಬರ್ಬೇಕಂದ್ರೆ ಅರಿಶಿನ ಹಾಕಬೇಕು. ಅರಿಶಿನ, ಉಪ್ಪು, ಖಾರ, ಒಂದು ಸ್ವಲ್ಪ ಪುದೀನ, ಅವೆಲ್ಲ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಕಲಿಸಿ ಇಟ್ಬಿಟ್ರೆ, ಕಾನ್ಫೋರ್ ಇಟ್ಟು ನೀಟಾಗಿ ಕಲಿಸಿ ಇಟ್ಬಿಟ್ರೆ ಒಂದು 20ರಿಂದ ಅರ್ಧ ಗಂಟೆ ಬಿಟ್ಬಿಟ್ಟು ಒಂದು 20 ಬಾಡಿಗೆ ಬೋರ್ಡ್ ನೋಡಿದೆ ನಾನು. ಬೋರ್ಡ್ ನೋಡಿದೆ, ಸತ್ತೋಲ್ ಹೇಳ್ತೀನಿ ಬ್ರದರ್, 101 ರೂಪಾಯಿ ಅಷ್ಟೇ ನನ್ನ ಹತ್ರ ಇದ್ದಿದ್ದು. ಹತ್ರ ಒಂದು 20ರಿಂದ 30 ನಮ್ನ ಐಟಮ್ ಮಾಡ್ತೀನಿ. 20ರಿಂದ 30 ನಮ್ನ ಐಟಮ್ ಮಾಡ್ತೀನಿ. ಕೈಮಾ ಉಂಡಿಲಿ 10 ನಮ್ನ ಐಟಮ್ ಮಾಡ್ತೀನಿ ಬ್ರದರ್. ಕೈಮಾ ಸುಕ್ಕ, ಎಣ್ಣೆ ಖಾರ, ಈ ತರ ಸ್ಪೆಷಲ್ ಆಗಿ ಮಾಡ್ತೀನಿ. ನಾಟಿ ಸ್ಟೈಲ್ ನಂದೆಲ್ಲ ನಾಟಿ ಸ್ಟೈಲ್ ಬರುತ್ತೆ. ಎಲ್ಲ ನಾಟಿ ಸ್ಟೈಲ್, ಆರ್ಟಿಫಿಷಿಯಲ್ ಒಂದು ಫುಡ್ ಇಲ್ಲ. ಜಯದೇವ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥವ್ರು ಇವತ್ತು ಎಷ್ಟೋ ಜನ ಲಾಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಫಾರಿನ್ ಅಲ್ಲಿ ಇದ್ದಾರೆ. ಆಮೇಲೆ ಎಷ್ಟೋ ಜನ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ನಾನು ಹೋಟ್ಲ್ ಮಾಡೋ ಸ್ನೇಹಿತರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ತರ ಕಲರಿಂಗ್ನ ಯೂಸ್ ಮಾಡಬಾರ್ದು. ಚಿಕ್ಕದಾಗಿ ಸಣ್ಣ ಪುಟ್ಟ ಪಾತ್ರೆಗಳು ಇರ್ತಾವಲ್ಲ, ಅವ್ನು ತಾಮನ್ ಶುರು ಮಾಡಿದ್ದು. ಹೆಲ್ತ್ ಹೆಂಗಾರ ಹಾಳಾಗೋಗ್ಬಿಡ್ಲಿ, ಕಲರ್ಫುಲ್ ಆಗಿ ಕಾಣ್ಬೇಕು, ಲಕ ಅಂತ ಹೊಳಿಬೇಕು. ನಮ್ಮ ಅತ್ತಿಗೆಮ್ಮನು ಕೂಡ ಕಿವಿಯಲ್ಲಿ ಇರ್ತಕ್ಕಂಥವನ್ನ ಹಡ ಇಟ್ಟು ನನಗೆ ದುಡ್ಡು ಕೊಡ್ತು. ದುಡಿತಿದ್ದೆ ಬ್ರದರ್, ಅವಾಗ 1000ರಿಂದ 2000 ದುಡಿತಿದ್ದೆ. ಒಬ್ಬೊಬ್ಬರೇ ನಿಮ್ಮಂತೆಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಅಜಯ್ ಬಿರಿಯಾನಿ ಆಯಿತು. ಇವತ್ತು ಅವರ ನೆರಳಲ್ಲಿ ಅಜಯ್ ಬಿರಿಯಾನಿ. ಏನೋ ಒಂದು ಲಾಕ್ಡೌನ್ ಈ ಲೆವೆಲ್ಗೆ ಎಫೆಕ್ಟ್ ಆಕತಿ, ಮನುಷ್ಯನ ಜೀವನನ ಈ ಲೆವೆಲ್ಗೆ ಬರ್ಬಾದ್ ಮಾಡ್ತದೆ ಅಂತೇಳಿ ಖಂಡಿತ ಯಾರು ಊಹೆ ಮಾಡಿರಲಿಲ್ಲ. 2008-9 ಸುಮಾರಿಗೆ ಜಯದೇವ್ ಸರ್ಕಲ್ ಅಲ್ಲಿ ಎಗ್ರೆಸ್ ಮಾಡಿದೆ ಬ್ರದರ್. ಇಲ್ಲಂತ ಒಬ್ಬ ಹುಡುಗ ಇದ್ದ, ಆ ಸುನಿಲ್, ಯಾಕಂದ್ರೆ ನೆನ್ಸ್ಕೋಬೇಕು ಬ್ರದರ್, ಅವರು ಚೆನ್ನಾಗಿರ್ತಕ್ಕಂಥವ್ರು. ನಾನು ಏನಾದ್ರೂ ಕಷ್ಟಪಡ್ತಾ ಇದ್ರೆ ಒಬ್ಬನೇ, ಅವನು ಬಂದು ಪ್ಲೇಟ್ ತೆಗೆನು ಹೈವೇಯಿಂದ ಎಲ್ಲ ಲೊಕೇಶನ್ ಹಾಕೊಂಡು ಕಡಿಮೆ ಅಂದ್ರೆ 40ರಿಂದ 50 ಊರಿಂದ ಊಟಕ್ಕೆ ಬಂದಿದ್ದಾರೆ. ಇವತ್ತು ಮಾರ್ಕೆಟ್ ಅಲ್ಲಿ ಬೆಳಗ್ಗೆ 2 ಗಂಟೆಗೆ ಎದ್ದು ಟೀ ಮಾಡ್ತಿದ್ದೆ. ನನ್ನ ಜಯದೇವ್ ಹಾಸ್ಟೆಲ್ ಹುಡ್ರು, ಕುರುಬ್ರ ಹಾಸ್ಟೆಲ್ ಹುಡ್ರು, ನಾಯಕರ ಹಾಸ್ಟೆಲ್ ಹುಡ್ರು, ಅಲ್ಲಿರ್ತಕ್ಕಂಥ ಮರಾಠ ಹಾಸ್ಟೆಲ್ ಹುಡ್ರು ಎಲ್ಲರೂ ಬ್ರದರು ನನ್ನನ್ನು ಯಾವ ತರ ನೋಡೋರು ಅಂತಂದ್ರೆ, ನಮ್ಮ ಮನೇಲಿ ಇರ್ತಕ್ಕಂಥ ಒಂದು ಅಣ್ಣನೋ ತಮ್ಮನೋ ಒಂದು ಹಿತೈಷಿ ಅನ್ನೋ ತರ ನೋಡೋದು. ಸುನೀಲ್ ಸೀರಿಯಸ್ಲಿ ಬ್ರದರ್, ಇವತ್ತು ಧಾರವಾಡದಿಂದ, ಹುಬ್ಳಿ ಇದ್ದ, ಅಪ್ ಟು ಬಾಂಬೆನಿಂದ ಊಟಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಆಮೇಲೆ ಗ್ರಾಹಕರ ಆಶೀರ್ವಾದ ಹಂಗಿದೆ ಬ್ರದರ್. ಇವತ್ತು ಬಂದ್ಬಿಟ್ಟು ನಾವು ದಾವಣಗೆರೆಯಲ್ಲಿ ಫೇಮಸ್ ಇರುವಂತ ಅಜಯ್ ಬಿರಿಯಾನಿ ಪಾಯಿಂಟ್. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ಬರು ನೋಡೇ ಇರ್ತೀರಾ. ಆದ್ರೆ ಇವತ್ತು ಆ ಓನರ್ನ ಪರಿಚಯ ಮಾಡ್ಕೊಡ್ತೀನಿ. ಇವರೊಂದು ಪರಿಚಯ, ಇವ್ರು ಯಾವ ರೀತಿ ಈ ರೀತಿ ಬೆಳೆದು ಬರೋಕ್ಕೆ ಒಂದು ಕಾರಣ ಏನು, ಈ ಬೆಳೆ ಬಂದ ದಾರಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ. ನಮ್ಮ ದಾವಣಗೆರೆಯಲ್ಲಿ ಎಲ್ಲಿ ನೋಡಿರೋ ನಿಮ್ದೇ ಅಜಯ್ ಬಿರಿಯಾನಿ ಪಾಯಿಂಟ್ ಅಂತೇಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅವ ಕಾಲ ಐತು ಅಂತ ಹೇಳಿ ವಿಡಿಯೋ ಆಗ್ತಾನೆ ಇರ್ತಾರೆ. ಅದೆಲ್ಲ ನಿಜನಾ ಅಂತ? 101% ಸತ್ಯ ಬ್ರದರ್. ಯಾಕಂದ್ರೆ ಗ್ರಾಹಕ ದೇವ್ರ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಹೌದ್ರಾ? ಯಾಕಂದ್ರೆ ಇವತ್ತು ನಿಮಗೆ ಗೊತ್ತೈತೆ, ನೀವು ಪ್ರತ್ಯೇಕ ಸಾಕ್ಷಿ. ಬೇರೆಯವರೆಲ್ಲ ಸುಳ್ಳು ಹೇಳ್ಬೋದು, ನೀವು ಪ್ರತ್ಯೇಕ ಸಾಕ್ಷಿ. ಜಯದೇವ್ ಸರ್ಕಲ್ ಅಲ್ಲಿ ನಾನು ಎಗ್ರೆಸ್ ಮಾಡ್ತಿದ್ದೆ. ನಾವು ಸೈಡ್ ಅಲ್ಲಿ ಹಳೆ ಕಸ್ಟಮರ್, ಈಗ 10-15 ವರ್ಷದಿಂದ ಹಳೆ ಕಸ್ಟಮರು, ತಮಗೆ ಗೊತ್ತೈತಿ. ಅಲ್ಲಿಂದ ಇಲ್ಲಿ ನಡ್ಕೊಂಬಂದಿರೋ ಒಂದು ಹಾದಿ ಆಗಿರ್ಬೋದು, ಮತ್ತೊಂದು ತಮಗೆಲ್ಲ ಗೊತ್ತಿದೆ. ಆಮೇಲೆ ಗ್ರಾಹಕರ ಆಶೀರ್ವಾದ ಹಂಗಿದೆ ಬ್ರದರ್. ಯಾಕಂದ್ರೆ ಯಾರಿಗೇ ಆಗಲಿ, ಪ್ರತಿಯೊಬ್ಬರಿಗೂ ನಾನು ಹೊಸ್ದಾಗಿ ಮಾಡೋರಿಗೆ ನಂದು ಒಂದು ಸಜೆಷನ್ ಏನಂದ್ರೆ, ಗ್ರಾಹಕರನ್ನ ದೇವ್ರ ತರ ನೋಡ್ರಿ, ಖಂಡಿತ ದೇವ್ರ ಕೈ ಹಿಡಿತಾನೆ ನಿಮಗೆ. 100% ದೇವ್ರ ಕೈ ಹಿಡಿತಾನೆ. ಗ್ರಾಹಕರನ್ನ ನಾವು ಅತಿ ಹೆಚ್ಚು ನಾವು ದೇವ್ರ ತರ ನೋಡಿದಾಗೆ 100% ಕೈ ಹಿಡಿತಾನೆ. ಆಮೇಲೆ ಬಹಳ ಪ್ರೀತಿಯಿಂದ, ಗೌರವದಿಂದ ನೋಡ್ಬೇಕು ಗ್ರಾಹಕರನ್ನ. ಈಗ ಏನಪ್ಪ ಕೊಟ್ಟೆ ಮುಗಿದೋಯ್ತು ಅನ್ನೋದಿರ್ಬಾರ್ದು, ಹಾಟ್ಲಿ ಇರ್ಬೇಕು. ಹಾರ್ಡ್ಲಿ ನಮಗಂತೂ ತನ್ನ ಆಗ್ತಿದ್ದಾರೆ. ನಮ್ಮ ಜೀವನದ ತೇರು ಅವರಿಂದ ನಡೀತೈತೆ ಅನ್ನೋದು ನಮಗೊಂದು ಭಾಸವಾಗಬೇಕು. ಅದು ಆ ಗ್ರಾಹಕರನ್ನ ಯಾವಾಗಲೂ ದೇವರನ್ನ ಥರ ನಾವು ಟ್ರೀಟ್ ಮಾಡಿದ್ರೆ 101% ಹೇಳ್ತೀನಿ, ಪ್ರತಿಯೊಬ್ಬ ವ್ಯಕ್ತಿನೂ ಸಕ್ಸಸ್ ಆಗ್ತಾನೆ, ಪ್ರತಿಯೊಬ್ಬ ವ್ಯಕ್ತಿನೂ ಮೇಲೆ ಹೋಗ್ತಾನೆ. ಹುಡುಕಾಡಬಾರ್ದು ಬ್ರದರ್. ಗ್ರಾಹಕರಿಗೆ ಅದನ್ನು ಕೊಡ್ಬೇಕು, ಇದನ್ನು ಕೊಡ್ಬೇಕು, ಪ್ರೀತಿಯಿಂದ ಕೊಡ್ಬೇಕು. ಪ್ರೀತಿನ ಅದೇನು ಪ್ರೀತಿ ಬಳಸಿರೋ ಪ್ರೀತಿನ ನಮಗೆ ವಾಪಸ್ ಸಿಗ್ತೈತೆ ಅನ್ನೋ ಥರ ಪ್ರೀತಿ ಅದು ಅತಿ ಹೆಚ್ಚು ಕೊಟ್ಟಾಗ ಅದು ನಿಜವಾಗ್ಲೂ ಬರ್ತೈತಿ. ಸೀರಿಯಸ್ಲಿ ಬ್ರದರ್, ಇವತ್ತು ಧಾರವಾಡದಿಂದ, ಹುಬ್ಳಿ ಇದ್ದ, ಅಪ್ ಟು ಬಾಂಬೆನಿಂದ ಊಟಕ್ಕೆ ಬಂದಿದ್ದಾರೆ ಇಲ್ಲಿಗೆ. ದೇವರಣವು ಅಪ್ ಟು ಬಾಂಬೆನಿಂದ ಊಟಕ್ಕೆ ಬಂದಿದ್ದಾರೆ. ಹೆಂಗಂದ್ರೆ ನನಗೆ 50 ಹತ್ರ ಆಗುತ್ತೆ. ಬಾಂಬೆ ಟು ಬೆಂಗಳೂರಿಗೆ ಹೋಗೋರು, ಬೆಂಗಳೂರು ಟು ಹುಬ್ಳಿ ಹೋಗೋರು, ಈ ತರ ಹೈವೇಯಿಂದ ಎಲ್ಲ ಲೊಕೇಶನ್ ಹಾಕೊಂಡು ಕಡಿಮೆ ಅಂದ್ರೆ 40ರಿಂದ 50 ಊರಿಂದ ಊಟಕ್ಕೆ ಬಂದಿದ್ದಾರೆ ಇವತ್ತು. ಈಗ ನನಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ. ಎಗ್ ರೈಸ್ ಅಂಗಡಿ ಮಾಡಿದ್ರೆ ಅದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ನಿಮ್ಮ ಒಂದು ಎಜುಕೇಶನ್ ಏನಾಗಿತ್ತು? ನಿಮ್ದು ಏನಾದ್ರು ಡಿಗ್ರಿ ಆಗೈತಾ ಅಥವಾ PUC SLC ಏನಾಗಿದೆ? ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ SLC ಕಂಪ್ಲೀಟ್ ಆಗಿದೆ. ಹೆಲ್ತ್ ಇನ್ಸ್ಪೆಕ್ಟರ್ ಡಿಸ್ಕಂಟಿನ್ಯೂ ಆಯ್ತು, ಹೋಗಕ್ ಆಗ್ಲಿಲ್ಲ. ಆಮೇಲೆ ನಾನು ಕೂಡ 2012ರಲ್ಲಿ ಚಿತ್ರರಂಗಕ್ಕೆ ಹೋಗಿ ಮನೇಲಿ ಇರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ವಾಪಸ್ ಬಂದೆ. ಆಮೇಲೆ ನಾನು ಯಾವಾಗಂದ್ರೆ 2000 ಇಸ್ವಿಲಿ ಬ್ರದರ್
97ರಿಂದ 2000 ಇಸ್ವಿಲಿ ಮಾರ್ಕೆಟಲ್ಲಿ ಬೆಳಗ್ಗೆ 2 ಗಂಟೆಗೆ ಎದ್ದು ಟೀ ಮಾರ್ತಿದ್ದೆ. ಟೀ ಮಾಡ್ತಾ ಇದ್ರಿ? ಬೆಳಗ್ಗೆ 2 ಗಂಟೆಗೆ ಎದ್ದು ಹಾ. ಬೇಸಿಕ್ ಸ್ಟಾರ್ಟ್ ಆಗಿದ್ದು ನಂದು ಅಲ್ಲಿಂದ. ಎಲ್ಲಿ ಹೋಗ್ತಿದ್ರಿ ಟೀ ಮಾರಕ್ಕೆ? ಅಲ್ಲಿ ಬ್ರದರ್ ಬೆಳಗ್ಗೆ ಅಲ್ಲೇ ನಾನು ಒಂದು ಸಣ್ಣದೊಂದು ಸೆಡ್ ಟೈಪ್ ಮಾಡ್ಕೊಂಡು ಬೆಳಗ್ಗೆ ಪ್ಲಾಸ್ ಹಿಡ್ಕೊಂಡು 2 ಗಂಟೆ 2:30 ಸುಮಾರು ಟೀ ಮಾರಕ್ಕೆ ಹೋಗ್ತಿದ್ದೆ. ನಿಮಗೆ ಎಜುಕೇಶನ್ ಮಾಡ್ಬೇಕಂತ ಯಾಕೆ ಅನಿಸ್ಲಿಲ್ಲ? ಕಂಟಿನ್ಯೂ ಮಾಡ್ಬೇಕು ಅನಿಸ್ತು ಬ್ರದರ್. ಹೋಟ್ಲಲ್ಲಿ ಕೆಲಸ ಮಾಡ್ಕೊಂತಾನೆ ಓದಿದ್ದು ನಾನು. ಸ್ವಾಗತ್ ಹೋಟ್ಲ್ ಅಂತೇಳಿ ಕೆಲಸ ಮಾಡಿದೆ. ಅದನ್ನು ಹೊರತುಪಡಿಸಿದ್ರೆ ಇದರಲ್ಲಿ ಯಾವ್ದು 2000 ಇಸ್ವಿಲಿ ಶರಾವತಿ ಹೋಟ್ಲ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡಿದೆ ಬ್ರದರ್. 150 ರೂಪಾಯಿ ಸಂಬಳ ಕೊಡೋರು ಒಂದು ತಿಂಗಳಿಗೆ ನನಗೆ. ಒಂದು ತಿಂಗಳಿಗೆ ಸಂಬಳ 150 ರೂಪಾಯಿ. ಈಗ ದಿನಕ್ಕೆಲ್ಲ 1 ಅವರ್ಗೂ ಒಂದು ನಿಮಿಷ ದೇವರ ಆಶೀರ್ವಾದ ಇಲ್ಲ, ಅದು ದೇವರ ಆಶೀರ್ವಾದ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗ್ರಾಹಕ ದೇವರದ ಅವರ ಆಶೀರ್ವಾದ. ಅಲ್ಲಿ ಚಾ ಮಾಡ್ತಿದ್ದೆ ಬ್ರದರ್. ಚಾ ಮಾರ್ಕಂತ ನಿಧಾನಕ್ಕೆ ಅಲ್ಲಿಂದ ಒಂದು ಹೋಟ್ಲಿಗೆ ಮತ್ತೊಂದು ಹೋಟ್ಲಿಗೆ ಕೆಲಸಕ್ಕೆ ಸೇರಿದೆ. ಅಲ್ಲಿನೂ ಅಷ್ಟೇ, ಅಲ್ಲಿ ಒಂದು ತಿಂಗಳಿಗೆ ಒಂದು 500-600 ರೂಪಾಯಿ ಕೊಡೋರು. ಹಿಂಗೆ ಅಲ್ಲೇ ಓದ್ಕಂತ ಇದು ಮಾಡಿದ್ರೆ. ಸ್ವಂತಕ್ಕೆ ಮಾಡ್ತಿದ್ರೆ ಬೇರೆ ಹೋಟ್ಲಿಗೆ ಹೋಗ್ತಿದ್ದ? ಬೇರೆ ಹೋಟ್ಲಿಗೆ ಹೋಗ್ತಿದ್ದೆ. ಬೇರೆ ಹೋಟ್ಲಲ್ಲಿ ಮಾಡಿ ಆಮೇಲೆ ನಾನು ಸ್ವಂತಕ್ಕೆ ಮಾಡಿದೆ ಬ್ರದರ್. ಹಂಗಾದ್ರೆ ತಿಂಗಳಿಗೆ ಎಷ್ಟು ದುಡಿತೀರಿ ಅಲ್ಲಿ ಟೀ ಹೋಟ್ಲಲ್ಲಿ? ಇತ್ತು ಬ್ರದರ್. ಅಲ್ಲಿ ಅವಾಗಿನ ಇದಕ್ಕೆ ಒಂದು 1,500-2,000 ರೂಪಾಯಿ ಲೆಕ್ಕಕ್ಕೆ ದುಡಿದೆ ಅನ್ಕೊಂಡು. ಕಮ್ಮಿ ಇರೋವಾಗಲ್ಲ. ಒಂದು ಕಾಲು ರೂಪಾಯಿ ಟೀ, 1 ಕಾಲು ರೂಪಾಯಿ ಕೇಟಿ. ಈಗ ಹತ್ತಿರ ಒಂದು 25 ವರ್ಷದಿಂದ ಬ್ರದರ್. ಒಂದು 25 ವರ್ಷದಿಂದ. ತುಂಬ ಚಿಕ್ಕನಿದ್ದೆ ಅವಾಗ ಕೆಲಸ ಮಾಡ್ತಿದ್ದೆ. ಆ ಥರ ಹಂಗೆ ಮಾಡ್ಕೊಂತ ಆಮೇಲೆ ಸಸಿ ಫ್ಯಾಕ್ಟ್ರಿ ಕೆಲಸ ಮಾಡಿದ್ವಿ. ಅಲ್ಲಿಂದ ನಮ್ಮೂರು ಸಿಂಗ್ರಳ್ಳಿ, ಅಲ್ಲಿದ್ದ ಸೈಕಲ್ ತೊಳ್ಕೊಂತ ಕೆಲಸ ಮಾಡ್ತಾ ಒಂದು 2008-9 ಸುಮಾರಿಗೆ ಜಯದೇವ್ ಸರ್ಕಲ್ ಅಲ್ಲಿ ಎಗ್ರೆಸ್ ಮಾಡಿದೆ ಬ್ರದರ್. ಅಲ್ಲಿ ಹೆಂಗ್ ಕೈ ಹಿಡಿತು ಎಗ್ರೆಸ್ ನಿಮ್ಗೆ? ಹಿಂಗೆ ಬ್ರದರ್, ಕಸ್ಟಮರೇ ಅವರೇ ದೇವ್ರು ತಾನೆ. ಈಗ ನಾನು ನಿಮ್ಗೇನು ಹೇಳಿದಲ್ಲ ಪ್ರೀತಿಯಿಂದ ಕಂಡ್ರೆ ಅಂತೇಳಿ, ನನ್ನ ಜಯದೇವ್ ಹಾಸ್ಟೆಲ್ ಹುಡ್ರು, ಕುರುಬ್ರ ಹಾಸ್ಟೆಲ್ ಹುಡ್ರು, ನಾಯಕರ ಹಾಸ್ಟೆಲ್ ಹುಡ್ರು, ಅಲ್ಲಿರ್ತಕ್ಕಂಥ ಮರಾಠ ಹಾಸ್ಟೆಲ್ ಹುಡ್ರು ಎಲ್ಲರೂ ಬ್ರದರು ನನ್ನನ್ನು ಯಾವ ಥರ ನೋಡೋರು ಅಂತಂದ್ರೆ, ನಮ್ಮ ಮನೇಲಿ ಇರ್ತಕ್ಕಂಥ ಒಂದು ಅಣ್ಣನೋ ತಮ್ಮನೋ ಒಂದು ಹಿತೈಷಿ ಅನ್ನೋ ಥರ ನೋಡೋದು. ಸುನಿಲ್ ಅಂತ ಒಬ್ಬ ಹುಡುಗ ಇದ್ದ. ಆ ಸುನಿಲ್ ಯಾಕಂದ್ರೆ ನೆನೆಸ್ಕೋಬೇಕು ಬ್ರದರು, ಅವರು ಚೆನ್ನಾಗಿರ್ತಕ್ಕಂಥವ್ರು. ನಾನು ಏನಾದ್ರೂ ಕಷ್ಟಪಡ್ತಾ ಇದ್ರೆ ಒಬ್ಬನೇ, ಅವನು ಬಂದು ಪ್ಲೇಟ್ ತೆಗೇನು, ಅವ್ರು ಬಂದು ನಮ್ಮ ಸುನಿಲ್ ಅಂತ ನನ್ನ ತಮ್ಮ ಇದ್ದಂಗೆ ಆಗಾಗಿ ಅವನು ಇವನು ಅಂತೀನಿ, ಅವನು ಬಂದು ಪ್ಲೇಟ್ ತೆಗೇನು, ಒಂದು ಹೆಲ್ಪ್ ಮಾಡೋಣ, ಅಜಣ ನಾವು ಓದಿಯೋಣ ಅನ್ನೋರು. ಅಲ್ಲಿ ಹಾಸ್ಟೆಲ್ ಹುಡ್ರು ಎಲ್ಲರೂ ಸಾಥ್ ಕೊಡೋರು. ನಾನು ಬಿಟ್ಟು ಬೇಗ ಸೈಕಲಲ್ಲಿ ನೀರು ತರಬೇಕು ಹೋದಾಗ ಅವರೆಲ್ಲ ಸಪೋರ್ಟ್ ಮಾಡೋರು ಬ್ರದರ್ ಜಯದೇವ್ ಸರ್ಕಲಲ್ಲಿ. ಮತ್ತೆ ನನ್ನ ಫ್ರೆಂಡ್ ಗಣಿ ಅಂತ ಇದ್ದ ಪಕ್ಕದಲ್ಲಿ. ಸುಮಾರು ಜನ ಬ್ರದರ್ ಜಯದೇವ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥವ್ರು ಇವತ್ತು ಎಷ್ಟೋ ಜನ ಲಾಸ್ಟಲ್ಲಿ ಇರ್ತಕ್ಕಂಥ ಬಿಟ್ಟು ಫಾರಿನ್ ಅಲ್ಲಿ ಇದ್ದಾರೆ. ಆಮೇಲೆ ಎಷ್ಟೋ ಜನ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಎಲ್ಲರೂ ಬರ್ತಾರೆ. ಇಲ್ಲ ಅವ್ರ ಆಶೀರ್ವಾದ, ಅವ್ರ ದೊಡ್ಡತನ, ಅದು ನನ್ನ ಟೇಸ್ಟ್ ಚೆನ್ನಾಗೈತೆ ಅನ್ನೋದು ಇವತ್ತಿಗೂ ಬರ್ತಾರೆ. ಅಜಯಣ ತುಂಬಾ ಚೆನ್ನಾಗಿದೆ ಅಜಯಣ, ನನಗೆ ಈ ಟೇಸ್ಟ್ ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ ಅಂತಾರೆ. ಅದು ಅವ್ರ ದೊಡ್ಡತನ. ನಾನು ಜಯದೇವ್ ಸರ್ಕಲ್ ಹುಡ್ರು ಎಲ್ಲೆಲ್ಲಿದ್ದಾರೋ ಅವ್ರು ಎಲ್ಲರೂ ಚೆನ್ನಾಗಿರ್ಲಿ. ನನಗೊಂದು ಎಗ್ರೆಸ್ ಅಂಗಡಿಯಲ್ಲಿ ಪ್ರತಿದಿನಕ್ಕೆ ಎಷ್ಟು ದುಡಿತಾ ಇದ್ರಿ ನೀವು? ಹಂಗಾದ್ರೆ ದುಡಿತಿದ್ದೆ ಬ್ರದರ್ ಅವಾಗ 1000-2,000 ದುಡಿತಿದ್ದೆ ಪರ್ ಡೇಗೆ. ಮಧ್ಯಾಹ್ನ ಮೇಲೆ ಓಪನ್ ಮಾಡಿದ್ರೆ ಬೆಳಗ್ಗೆ ಬ್ರದರ್ ಒಂದು ಫಸ್ಟ್ಗೆ ಸ್ಟಾರ್ಟಿಂಗ್ ಏನಾಯ್ತು 6:30-7 ಗಂಟೆ ಬರ್ತಿದ್ದೆ ಸಂಜೆ. ಆಮೇಲೆ ಬರ್ತಾ ಸ್ವಲ್ಪ ಬೇಗ ಬರಕ್ಕೆ 4 ಗಂಟೆಗೆ ಬಂದೆ. ಆಮೇಲೆ 2:30-3 ಗಂಟೆಗೆ ಬಂದೆ. ಆಮೇಲೆ ಎಲ್ಲ 1-1:30ಗೆ ಶುರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗೆಲ್ಲ ಕಂಟಿನ್ಯೂ. ಈಗ ಎಗ್ರೆಸ್ ಅಂಗಡಿ ಬಿಟ್ಟು ಈ ಒಂದು ಅಜಯ್ ಬಿರಿಯಾನಿ ಮಾಡಿದ್ದಕ್ಕೆ ಅಲ್ಲಿ ಎಗ್ರೆಸ್ ಬಿಟ್ಟು ಇಲ್ಲಿ ಮಾಡಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದಾಗ ಏನಾಗ್ಬಿಡ್ತು, ನಮಗೆ ಈ ಕರೋನಾ ಸಮಯದಲ್ಲಿ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದಿಲ್ಲ. ಕರೋನಾ ಅಂದ್ರೆ ಏನಂತಾನೆ ಗೊತ್ತಿದ್ದಿಲ್ಲ ನಿಮಗೆ ಗೊತ್ತಿದ್ದಂಗೆ. ಆವಾಗ ಏನಾಗ್ಬಿಡ್ತು, DC ಅವರು ಒಂದು ಆರ್ಡರ್ ಮಾಡಿದ್ರು, ಎಗ್ ತಿನ್ನೋದ್ರಿಂದಾನೇ ಇದು ಬರುತ್ತೆ ಅಂತ ಹೇಳಿ. ಅಲ್ಲಿ ನಮ್ಮ ಬಡಾವಣೆ ಪೊಲೀಸರು ಸರ್ ಎಲ್ಲ ಬಂದು, ಇಲ್ಲ ಅಜಯ್ ಈ ತರ ಆಗ್ತೈತಿ, ಎಲ್ಲ ತೆಗಿಬೇಕಂತಪ್ಪ ಅಂತಂದು. ನಾನು ನಿಜವಲ್ಲ ಅವ್ರ ಹತ್ರ ಭಾಳ ವಾದ ಮಾಡಿದ್ದೀನಿ. ಸರ್ ನಾವು ದುಡ್ಕೊಂಡ್ ತಿನ್ನೋರು, ನಮಗೆ ತಾಯಿ ಮತ್ತೆ ಹೆಂಡತಿ ಮಕ್ಕಳು ಎಲ್ಲ ಜೀವನ ಎಲ್ಲ ತುಂಬ ದೊಡ್ಡದಿದೆ ಸರ್, ನೀವು ಹಿಂಗೆ ತೆಗಿಸ್ಬಿಟ್ರೆ ನಾವು ಎಲ್ಲಿ ಹೋಗೋದು ಸರ್ ಅಂತ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ ಸರ್. ಅವತ್ತಿಗೆ ಹೆಂಗಾಗ್ಬಿಟ್ಟಿತ್ತೆ, ಜೀವನನೇ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಎಲ್ಲೇ ಹೋದ್ರೂ ಈ ಥರದ್ದೊಂದು ಇದ್ದೇ ಇರುತ್ತಲ್ಲ ಅನ್ನೋ ಲೆವೆಲ್ಗೆ ಜೀವನ ಬೇಜಾರಾಗ್ಬಿಟ್ಟಿತ್ತು. ಅದು ಹಂಗಾಯ್ತಾ ಗೊತ್ತಿರಲಿಲ್ಲ. ಲಾಕ್ಡೌನು ಈ ಲೆವೆಲ್ಗೆ ಎಫೆಕ್ಟ್ ಆಕತಿ, ಮನುಷ್ಯನ ಜೀವನನ ಈ ಲೆವೆಲಿಗೆ ಬರ್ಬಾದ್ ಮಾಡ್ತತೆ ಅಂತೇಳಿ ಖಂಡಿತ ಯಾರೂ ಊಹೆ ಮಾಡಿರಲಿಲ್ಲ. ಆವಾಗ ಕೂಡ ನನಗೂ ಜೀವನ ಅಂದರೆ ಏನಂತ ರಿಯಲೈಸ್ ಆಗಿದ್ದು. ಇಲ್ಲಿಗೆ ಬಂದದ್ದು ಉದ್ದೇಶ ಏನಂದ್ರೆ ಬ್ರದರ, ಇಲ್ಲಿ ಯಾವುದೋ ಒಂದು ನಮ್ದು ಪರ್ಸನಲ್ ವಿಚಾರಕ್ಕೆ ಲಾಯರ್ನ ಭೇಟಿ ಮಾಡೋಣ ಅಂತ ಬಂದಿದ್ದೆ ನಾನು. ಲಾಯರ್ನ ಭೇಟಿ ಮಾಡೋಣ ಅಂತ ಬಂದಾಗ ಈ ಹೋಟ್ಲು ಖಾಲಿದೆ ಅಂತ ಹಾಕಿದ್ರು. ಅಂದ್ರೆ ಇದು ಆಲ್ರೆಡಿ ಒಂದು ಹೋಟ್ಲು ನಡೀತಿತ್ತು ಬ್ರದರ್. ಇಲ್ಲ ಸುಮಾರು ಹೋಟ್ಲು ನಡೀತಿದ್ದಾವೆ. ಆ ಬಾಡಿಗೆ ಬೋರ್ಡ್ ನೋಡಿದೆ ನಾನು. ಬೋರ್ಡ್ ನೋಡಿದೆ, ಸಚ್ಚೋಲ್ ಹೇಳ್ತೀನಿ ಬ್ರದರ್, 101 ರೂಪಾಯಿ ಅಷ್ಟೇ ನನ್ನ ಹತ್ರ ಇದ್ದಿದ್ದು. 100 ರೂಪಾಯಿ ಆಕ್ಚುಲಿ ಹೇಳಕ್ಕೆ ಸ್ಟಾರ್ಟ್ ಮಾಡುವಾಗ 100 ರೂಪಾಯಿ, ಬರೇ 100 ರೂಪಾಯಿ. ಯಾಕಂದ್ರೆ ಲಾಕ್ಡೌನ್ ಅಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದ್ದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ, ಆ ಲೆವೆಲ್ ಸುಸ್ತಾಗ್ಬಿಟ್ಟಿದ್ದೆ. ಅದು ಯಾಕಂದ್ರೆ ದುಡಿಮೆ ಇದ್ರೆ ಜೀವನ ಬ್ರದರ್. ಈಗ ಏನದು ನಡೆಯೋದಾರಿ ನಿಂತ್ಬಿಟ್ರೆ ಮುಂದೆ ಏನಪ್ಪಾ ಜೀವನ ಅನ್ನೋ ಲೆವೆಲ್ಗೆ ಆಗ್ಬಿಡುತ್ತೆ. ಈ ತರ ಇದ್ದಾಗ ನಾವು ಇದನ್ನ ಮಾಡ್ತಾ ಇದ್ದಾಗ ಇಲ್ಲಿ ಕಾಣ್ತು 100 ರೂಪಾಯಿ ಇತ್ತು. ಆ 100 ರೂಪಾಯಿನ ತಾಂಡು ಅವ್ರ ಹತ್ರನೇ, ಅಣ್ಣರ ಹತ್ರನೇ, ರವಣ್ಣ ಅಂತೇಳಿ ಇವ್ರು ನೆನೆಸ್ಬೇಕು ನನ್ನ ಪಕ್ಕದಲ್ಲಿ ಇರ್ತಕ್ಕಂಥನ, ಅವ್ರ ಹತ್ರನೇ 1 ರೂಪಾಯಿ ಇಸ್ಕೊಂಡು 101 ರೂಪಾಯಿ ಅವರಿಗೆ ಅಡ್ವಾನ್ಸ್ ಕೊಟ್ಟು ಓದೆ ಬ್ರದರ್. ಓದಾದ್ಮೇಲೆ ಸಂಚಿತ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದೆ, ಅಲ್ಲಿ ಒಬ್ರು ನನ್ನ ತಾಯಿ ಇದ್ದಾರೆ. ಅವ್ರಿಗೆ ಹೋಗಿ ಅಮ್ಮ ಹಿಂಗಿದೆ ಹಿಂಗಿಲ್ಲ ಅಂತ ಹೇಳಿದೆ. ಅಂದರೆ ಅವರು ನಮ್ಮದು ಒಂಥರ ತಾಯಿ ಮಗನ ಸಂಬಂಧ. ಅವರು ಕೈ ಹಿಡಿದ್ರು ಬ್ರದರ್, ಅಲ್ಲಿಗೆ ಕೈ ಹಿಡಿದ್ರು. ಅಲ್ಲಿಂದ ನಿಧಾನಕ್ಕೆ ಬರ್ತಾ ಒಬ್ಬೊಬ್ಬರು ನಿಮ್ಮಂತೆಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಅಜಯ್ ಬಿರಿಯಾನಿ ಆಯಿತು. ಇವತ್ತು ಅವರ ನೆರಳಲ್ಲಿ ಅಜಯ್ ಬಿರಿಯಾನಿ ಏನೋ ಒಂದು ಚೂರು ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಿದ್ರಿ ಆ ಟೈಮಲ್ಲಿ ಬ್ರದರ್? ಅವಾಗ ಐಡಿಯಾ ಇಲ್ಲ ಬ್ರದರ್. ಹೆಂಗ್ ಗೊತ್ತಾ, ಮನೆಯಲ್ಲಿ ಚಿಕ್ಕದಾಗಿ ಸಣ್ಣ ಪುಟ್ಟ ಪಾತ್ರೆಗಳು ಇರ್ತಾವಲ್ಲ,
ಅವ್ನು ತಾಮನ್ ಶುರು ಮಾಡಿದ್ದು. ನಮ್ಮ ಅತ್ತಿಗೆಮ್ಮನು ಕೂಡ ಕಿವಿಯಲ್ಲಿ ಇರ್ತಕ್ಕಂಥವನ್ನ ಹಡ ಇಟ್ಟು ನನಗೆ ದುಡ್ಡು ಕೊಡ್ತು. ಆ ಟೈಮಲ್ಲಿ ಒಂದು ನನಗೆ ಅವಾಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಟೈಮಲ್ಲಿ ನಮ್ಮ ಅತ್ತಿಗೆಮ್ಮ ಹೋಗಿ ಮಾರೋಡಿ ಅಂಗಡಿಯಲ್ಲಿ ಒಡವೆ ಒತ್ತಿಟ್ಟು ಆ ಟೈಮಲ್ಲಿ ದುಡ್ಡು ತಂದು ಕೊಟ್ಟರು ಅವರು. ಆ ಟೈಮಲ್ಲಿ ದುಡ್ಡು ತಂದು ಕೊಟ್ಟಾಗ ಅದನ್ನ ತಾಮಂದು ಇಲ್ಲ ಅಣ್ಣ ಇದನ್ನ ಮಾಡಿದೆ. ಇವತ್ತೇನು ನಾನು ಈ ಟೇಸ್ಟ್ ಎಲ್ಲ ಏನು ಮಾಡ್ತಿದ್ದೀನಲ್ಲ ಅದಕ್ಕೆ ಮೇಜರ್ ಕಾರಣ ನಮ್ಮ ಅಣ್ಣ ಮಂಜಣ್ಣ ಅಂತೇಳಿ. ಅವರು ಹೌದು, ನೀವು ಎಗ್ರೆಸ್ ಮಾಡಿದ್ದು. ಬಟ್ ಇದು ಬಿರಿಯಾನಿ ಮಾಡ್ಬೇಕಂತ ತಲೆ ಬಂದಿದ್ದೆ ಯಾಕೆ? ಮತ್ತೆ ಇದು ನಮ್ಮ ಅಣ್ಣ ಕೊಟ್ಟಿದ್ದ ಐಡಿಯಾ ಬ್ರದರ್. ಕಲ್ತಿದ್ದೆ ಯಾರು ಇದನ್ನ? ನಮ್ಮ ಅಣ್ಣ ಕೊಟ್ಟಿದ್ದ. ನಮ್ಮ ಅಣ್ಣ ಮಂಜಣ್ಣ ಅಂತೇಳಿ ನನ್ನ ಜೊತೆ ಹುಟ್ಟಿರೋರು ಇದ್ದಾರೆ. ಅವರು ನನಗಿನ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ. ನಮ್ಮ ಅಣ್ಣ ಅದ್ಭುತವಾಗಿ ಪ್ರತಿದಿನ ಇದನ್ನ ಬಿರಿಯಾನಿ ಆಗಿರ್ಬೋದು ಎಲ್ಲ ಇದನ್ನ ತಯಾರು ಮಾಡೋದು ಯಾರು? ನಾನೇ ಮಾಡೋದು ಬ್ರದರ್. ನೀವೇ ಮಾಡೋದು? ಈಗೆಲ್ಲ ನಾನೇ ಮಾಡೋದು. ಟೋಟಲ್ ಎಷ್ಟು ಮಾಡ್ತೀರಿ ಡೈಲಿ? ಹಂಗಾದ್ರೆ ಮಾಡ್ತೀನಿ ಬ್ರದರ್. ಹತ್ತಿರ ಒಂದು 20 ರಿಂದ 30 ನಮ್ನ ಐಟಮ್ ಮಾಡ್ತೀನಿ. 20 ರಿಂದ 30 ನಮ್ನ ಐಟಮ್ ಮಾಡ್ತೀನಿ. ಕೈಮಾ ಉಂಡಿಲಿ 10 ನಮ್ನ ಐಟಮ್ ಮಾಡ್ತೀನಿ ಬ್ರದರ್. ಕೈಮಾ ಉಂಡಿ, ಕೈಮಾ ಸುಕ್ಕ, ಎಣ್ಣೆ ಖಾರ ಈ ತರ ಸ್ಪೆಷಲ್ ಆಗಿ ಮಾಡ್ತೀನಿ. ಎಲ್ಲ ಸ್ಪೆಷಲ್ ಆಗಿ ಮಾಡ್ತೀನಿ ಬ್ರದರ್. ಬಿರಿಯಾನಿಯಲ್ಲಿ ಎಷ್ಟು ಟೈಪ್ ಅದಾವ ಹಂಗಾದ್ರೆ? ಬ್ರದರ್ ಒಂದು 16 ನಮ್ನಿ ನನಗೆ ಮಾಡಕ್ ಬರುತ್ತೆ. 16 ನಮ್ನಿ? 16 ನಮ್ನಿ ಮಾಡ್ಬೋದು. 16 ಟೈಪ್ ಬಿರಿಯಾನಿ ಮಾಡ್ಬೋದು. ಹೈದರಾಬಾದಿ ಸ್ಟೈಲು, ದೊಣ್ಣೆ ಬಿರಿಯಾನಿ ಸ್ಟೈಲು, ಆಮೇಲೆ ವೈಟ್ ಪಲಾವು, ಆಮೇಲೆ ನಾಟಿ ಸ್ಟೈಲು, ಬೇಕಾದಂಗೆ ಮಾಡ್ಬೋದು. ಈಗ ನಿಮ್ದು ಫೇಮಸ್ ಆಗಿರೋದೇ ನಾಟಿ ಸ್ಟೈಲ್. ನಾಟಿ ಸ್ಟೈಲ್ ಬರ್ತದೆ ನಂದೆಲ್ಲ. ನಾಟಿ ಸ್ಟೈಲ್ ಬರುತ್ತೆ. ಅಷ್ಟು ನಾಟಿ ಸ್ಟೈಲ್? ಎಲ್ಲ ನಾಟಿ ಸ್ಟೈಲ್. ಆರ್ಟಿಫಿಷಿಯಲ್ ಒಂದು ಫುಡ್ಡು ಇಲ್ಲ. ಆಮೇಲೆ ಇನ್ನೊಂದು ಮಾತು ಬ್ರದರು, ನನ್ನ ಹೋಟ್ಲ್ ಮಾಡೋ ಸ್ನೇಹಿತರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರ ಕಲರಿಂಗ್ನ ಯೂಸ್ ಮಾಡಬಾರ್ದು. ಯಾಕಂದರೆ ನ್ಯಾಚುರಲ್ ಆಗಿ ಕೊಡೋಕ್ಕೆ ಬೇಕಾದಷ್ಟು ಐಡಿಯಾಗಳು, ವಿಧಿವಿಧಾನಗಳು ಅದಾವೆ. ಅವನ್ನ ತಿಳ್ಕೊಬೇಕು ನಾವು. ಬೇಕಾದಷ್ಟು ಇದೆ ಬ್ರದರು. ಈಗ ನೀವು ಮನೆಗೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ಕೊಂಡ್ರೆ ನೀವು ಮನೇಲಿ ಹೊರಗಡೆ ಬಂದು ದುಡಿಯಕ್ಕೆ ಹೋಗ್ತಿದ್ದೀರಾ. ಏನೋ ಅವಸರ ಇರುತ್ತೆ, ಏನೋ ಒಂದು ಊಟ ಮಾಡ್ತೀರಾ, ಊಟ್ಲಿ ಬಂದು ಊಟ ಮಾಡ್ತೀರಾ. ನಿಮಗೆ ಹೆಲ್ತ್ ಹಾಳಾಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಪೂರ್ತಿ ಸಫರ್ ಆಗ್ತಾರೆ. ಒಂದು ಮೇಜರ್. ಯಾಕಂದ್ರೆ ಮೇನ್ ಹ್ಯಾಂಡ್ ನೀವು ಮನೆಯೆಲ್ಲ ನಡೆಸ್ತಿರ್ತೀರಾ. ಆಮೇಲೆ ಮನೇಲಿ ಸಣ್ಣ ಸಣ್ಣ ಮಕ್ಳು ಇರ್ತಾರೆ. ನಾವು ಕೊಡೋ ಊಟದಲ್ಲಿ ಒಂದು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮನಸ್ಸಾಕ್ಷಿನ ಕೇಳ್ಕೊಂಡು ಕೆಲಸ ಮಾಡ್ಬೋದು. ಈಗ ಹಂಗಾದ್ರೆ ನೀವು ಕಲರ್ ಯೂಸ್ ಮಾಡಿ? ಇಲ್ಲ ಬ್ರದರ್, ಇಲ್ಲ. ಯಾರಾದ್ರೂ ಬಂದು ಟೆಸ್ಟ್ ಮಾಡ್ಬೋದು? 100% ಟೆಸ್ಟ್ ಮಾಡ್ಬೋದು. ನೀವೇ ಟೆಸ್ಟ್ ಮಾಡ್ಬೋದು. ಪರ್ಸನಲಿ ನೀವೇ ಟೆಸ್ಟ್ ಮಾಡ್ಬೋದು. ಅಂದ್ರೆ ಕಲರಿಂಗ್ ಬರೋಕ್ಕೋಸ್ಕರ ನೀವು ಯೂಸ್ ಮಾಡಲ್ಲ ಅಂತ ಹೇಳಿ ಕಲರ್ ಇಲ್ಲ ಅಂದ್ರೆ ಕಸ್ಟಮರ್ ಅಷ್ಟೊಂದು ಅಗ್ರಿ ಆಗಲ್ಲ. ಬರ್ಬೋದು ಬ್ರದರ್, ಮಾಡ್ಬೋದು. ಮಾಡೋದು ಗೊತ್ತಿರ್ಬೇಕು. ಯಾರಿಗೆ ಇದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಜವಾದ ಕೆಲಸ ಗೊತ್ತಿರೋ ಕಲರ್ ಯೂಸ್ ಮಾಡಲ್ಲ. ಇದೊಂದು ತಿಳ್ಕೊಡ್ರಿ, ನಿಜವಾದ ಕೆಲಸ ಗೊತ್ತಿರೋನು ಕಲರ್ ಯೂಸ್ ಮಾಡಲ್ಲ. ಮತ್ತೆ ಕಲರ್ ಕಸ್ಟಮರ್ ಒಪ್ಪಲ್ಲ. ಹಂಗಲ್ಲ ಬ್ರದರ್, ಕಲರ್ ಬರ್ಬೇಕಂದ್ರೆ ಚೂರು ಅರ್ಶನ ಹಾಕಬೇಕು ಫಸ್ಟ್. ಅರ್ಶನಕ್ಕೆ ಕಲರ್ ಬರುತ್ತೆ. ಅರ್ಶನ ಹೆಲ್ತಿ, ನಿಮ್ಗೆ ಗೊತ್ತೈತೆ ಅದ್ರಲ್ಲಿ. ಅರ್ಶನ ಹೆಲ್ತಿ. ಅರ್ಶನ ಆಮೇಲೆ ಜಾಸ್ತಿ ಹಾಕೋಬಾರ್ದು. ಈಗ ನೀವು ಒಂದು ಕಬಾಬಿ ಕಲರ್ ಬರ್ಬೇಕಂದ್ರೆ ಅರ್ಶನ ಹಾಕಬೇಕು. ಅರ್ಶನ, ಉಪ್ಪು, ಖಾರ, ಒಂದು ಸ್ವಲ್ಪ ಪುದೀನ, ಅವೆಲ್ಲ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಕಲಿಸಿ ಇಟ್ಬಿಟ್ರೆ, ಕಾನ್ಫ್ಲೋರ್ ಇಟ್ಟು ನೀಟಾಗಿ ಕಲಿಸಿ ಇಟ್ಬಿಟ್ರೆ ಒಂದು 20 ರಿಂದ ಅರ್ಧ ಗಂಟೆ ಬಿಟ್ಬಿಟ್ಟು, ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಬಿಟ್ಬಿಟ್ರೆ ಅದ್ಭುತ ಟೇಸ್ಟ್ ಬರುತ್ತೆ. ಆ ಭ್ರಮೆಯಿಂದ ಆಚೆ ಬರ್ಬೇಕು ನಾವು. ಆರ್ಟಿಫಿಷಿಯಲ್ ಫುಡ್ ಇದ್ರೇನೆ ಜೀವನ. ಜನಗಳಿಗೆ ಹೆಂಗಾಗ್ಬಿಟ್ಟಂದ್ರೆ ಲಕ 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 ಅನ್ನೋ ಥರ ಕಾಣಬೇಕು. ಹೆಲ್ತ್ ಹೆಂಗಾರ ಹಾಳಾಗೋಗ್ಬಿಡ್ಲಿ, ಕಲರ್ಫುಲ್ ಆಗಿ ಕಾಣ್ಬೇಕು, ಲಕ ಲಕ ಅಂತ ಹೊಳಿಬೇಕು. ಹಂಗಿದ್ರೇನೆ ಜೀವನ. ಹೆಲ್ತ್ ಫಸ್ಟ್ ಅಲ್ಲ ಬ್ರದರ್, ಹೌದಾ? ಆರೋಗ್ಯ. ನಾನು ಬ್ರದರ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನು ತಿಂಗಳು ಪೂರ್ತಿ ನಾನು ಊಟ ಮಾಡ್ತೀನಿ ನನ್ನ ಹೋಟ್ಲಲ್ಲಿ. ನಿಮ್ಮ ಹೋಟ್ಲಲ್ಲಿ ಊಟ ಮಾಡ್ತೀನಿ ಬ್ರದರ್ ಇವತ್ತಿನವರೆಗೂ. ಆಮೇಲೆ ನನ್ನ ಮಕ್ಕಳು ಇದ್ದಾರೆ, ಅವ್ರಿಗೂ ಊಟ ಮಾಡಿಸ್ತೀನಿ ಇವತ್ತಿನವರೆಗೂ. ಒಂದೇ ಒಂದು ದಿನ ಈ ಗಂಟ್ಲು ಉರಿ ಬರೋದಾಗ್ಲಿ, ಮತ್ತೆ ನಾನು ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡ್ಕೊಳೋದು ಬ್ರದರ್. ಆಮೇಲೆ ನನ್ನ ಕಸ್ಟಮರ್ಗೆ ಇದನ್ನು ಮಾಡೋದು. ಒಂದು ಎಣ್ಣೆ ಖಾರ ಆಗಲಿ, ಒಂದು ಏನೇ ಮೊನ್ನೆ ಬೆಳ್ಳುಳ್ಳಿ ಎಗ್ ಮೊಟ್ಟೆ ಖಾರ ಅಂತ ಮಾಡಿದೆ, ಅದನ್ನ ಫಸ್ಟ್ ನಾನು ಟ್ರೈ ಮಾಡಿದೆ. ಸೂಪರಾಗಿ ಬಂತು ಬ್ರದರ್. ಆಮೇಲೆ ಹೋಗಿ ನಿಮ್ಮಂತ ಹೊಸದಾಗಿ ನೀವು ಟ್ರೈ ಮಾಡಿ. ನಾನು ಬೆಳ್ಳುಳ್ಳಿ ಎಣ್ಣೆ ಖಾರ ಬೆಳ್ಳುಳ್ಳಿ ಎಣ್ಣೆ ಖಾರ ಅಂತ ಮಾಡಿದ್ರೆ ಫ್ಲೇವರ್ ಇದನ್ನ ಹೆಂಗ್ ರೆಡಿ ಮಾಡಿದ್ರಿ? ಅದನ್ನ ಆ ಬೆಳ್ಳುಳ್ಳಿ ಎಣ್ಣೆ ರೆಸಿಪಿ ಹೆಂಗ್ ರೆಡಿ ಮಾಡಿದ್ರಿ ಅಂತ ಬ್ರದರ್? ಅದು ಫಸ್ಟ್ ಬಂದ್ಬಿಟ್ಟು ಒಂಚೂರು ಕರಿಬೇವು, ಬೆಳ್ಳುಳ್ಳಿ, ಅದನ್ನ ಮಿಕ್ಸ್ ಮಾಡ್ಕೋಬೇಕು ಬ್ರದರ್. ಮಿಕ್ಸ್ ಅಂದ್ರೆ ಹೆಂಗ್ ಗೊತ್ತಾ, ದುಂಡಿಲಿ ಉರಿತಿದ್ದು ಗೊತ್ತಾ ಹಳೆ ಕಾಲದಲ್ಲಿ, ದುರ್ಗಬರ್ಗ ಉರಿತಿದ್ದಲ್ಲ, ಫಸ್ಟ್ ಅದನ್ನ ಮಾಡ್ಕೋಬೇಕು. ಆಮೇಲೆ ಚಿಲ್ಲಿನ ಚೌಕ ಆಕಾರದಲ್ಲಿ ಚಿಲ್ಲಿ ಕಟ್ ಮಾಡ್ಕೋಬೇಕು. ಚೌಕ ಆಕಾರದಲ್ಲಿ ಚಿಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಸಪ್ರೇಟ್ ಇಟ್ಕೊಬೇಕು. ಅದನ್ನ ಸಪ್ರೇಟ್ ಇಟ್ಕೊಂಡು ಆದ್ಮೇಲೆ ಒಂಚೂರು ಕರಿಬೇವು ಮೇಜರ್ ಅಂದ್ರೆ ಹಸಿದ ತಗೊಂಡಿದ್ದ? ಇದು ಹಸಿದು ಫ್ರೆಶ್ ಆಗಿರೋ ಕರಿಬೇವು ಮೇಜರು. 50 ನಮ್ನಿ ಸೊಪ್ಪು ಹಾಕೋದು, ಜಾತ್ರೆ ಮಾಡೋದು ಮಾಡಬಾರ್ದು. ಅದಿಷ್ಟು ಐಟಮ್ನ ನಾವು ಸಪ್ರೇಟ್ ಇಟ್ಕೊಂಡು, ಆಮೇಲೆ ಈರುಳ್ಳಿ ಒಂಥರ ಇದು ಯಾವ್ದಪ್ಪ ಇದ್ರ ಕಟ್ ಮಾಡ್ಕೊತೀವಿ, ಎಗ್ರೆಸಿ ಕಟ್ ಮಾಡ್ಕೊತೀವಿ ನಾವು, ಚಿಲ್ಲಿ ಇದ್ರ ಟೈಪು. ಆ ಥರ ಈರುಳ್ಳಿ ಕಟ್ ಮಾಡ್ಕೊಂಡು ಅಷ್ಟು ಸಪ್ರೇಟಾಗಿ ಇಟ್ಕೊಂಡು ಮಾಡಿದ್ರೆ ಅದ್ಭುತವಾಗುತ್ತೆ ಬ್ರದರ್. ಉಪ್ಪು, ಖಾರ, ಚಿಕನ್ ಮಸಾಲ. ಫಸ್ಟು ಏನಪ್ಪ ಅದನ್ನ ಮಾಡೋ ವಿಧಾನ ಹೇಳ್ಬೇಕು ಅಂತ ಅಂದರೆ, ಫಸ್ಟಿಗೆ ನಾವು ಆಯಿಲ್ ಹಾಕ್ಕೊಂತೀವಿ. ಆಯಿಲ್ ಹಾಕೊಂಡ್ಬಿಟ್ಟು ಆಮೇಲೆ ಕರಿಬೇವು ಹಾಕಬೇಕು ಬ್ರದರ್. ಕರಿಬೇವು ಹಾಕ್ಯಂದು ನೆಕ್ಸ್ಟು ನಾವು ಬೆಳ್ಳುಳ್ಳಿ ಮತ್ತು ಇದು ಹಾಕಂತಿದ್ವಲ್ಲ, ಯಾವುದು ಕರಿಬೇವು ಮಿಕ್ಸ್ ಮಾಡಿದೆಲ್ಲ ಅದನ್ನ ಹಾಕಬೇಕು. ಘಮ 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 ಅಂತ. ನೆಕ್ಸ್ಟ್ ನಾವು ಈರುಳ್ಳಿ ಹಾಕಬೇಕು ಬ್ರದರ್. ಈರುಳ್ಳಿ ಹಾಕಿದ ನಂತರನೇ ಅದು ಒಂದು ಲೆವೆಲ್ಗೆ ಕರಗಬೇಕು. ಅದು ಈರುಳ್ಳಿ ಅಂದರೆ ಪೂರ್ತಿ ಡ್ರೈ ಆಗಬಾರ್ದು, ಅದು ಫುಲ್ಲು ಇದು ಕರಗಲೂಬಾರ್ದು. ಆ ಥರ ನಾವು ಇದನ್ನ ಹಾಕಬೇಕು. ಅದನ್ನ ಹಾಕೊಂಡಿವಿ ಅಂದರೆ ಆಮೇಲೆ ಉಪ್ಪು, ಖಾರ, ಚೂರು ಚಿಕನ್ ಮಸಾಲ, ಚೂರು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಚೂರು ಅರಿಶಿನ. ಇಷ್ಟೇ ಬರೋದು, ಜಾಸ್ತಿ ಐಟಮ್ ಹಾಕ್ಬಾರ್ದು. ಚಕ್ಕೆ ಏಲಕ್ಕಿ ಲವಂಗ ಪೌಡರ್ ಇರ್ತದೆ, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಎಗ್ನ ಬೇಯಿಸ್ಕೊಂಡಿರ್ತೀವಲ್ಲ, ಆ ಬೇಯಿಸ್ಕೊಂಡ್ರೆ ಎಗ್ನ ಕ್ಲೀನಾಗಿ ಎಲ್ಲ ಸಿಪ್ಪೆ ಸುಲ್ಕೊಂಡು ತಗೊಂಡು ಉಪ್ಪು, ಖಾರ, ಎಣ್ಣೆ, ಚೂರು ಅರಿಶಿನ ಅದು ಮಿಕ್ಸ್ ಮಾಡ್ಕೊಂಡು ಅವನ್ನೆಲ್ಲ ಇದಕ್ಕೆ ಹಚ್ತೀವಿ ಗೊತ್ತಾ, ಈ ಎಣಗಾಯಿಗೆ ಹಚ್ತೀವಲ್ಲ, ಆ ಥರ ಮೊಟ್ಟೆಗೆ ಹಚ್ಚಿ ಸಪ್ರೇಟ್ ತೆಗೆದು ಇಟ್ಕೊಂಡ್ಬಿಡ್ಬೇಕು. ಒಂದು 20 ನಿಮಿಷ.
ಅದನ್ನ ತೆಗೆದು ಇಟ್ಕೊಂಡಾಗ ಮೊಟ್ಟೆಗೆ ಉಪ್ಪು ಖಾರ ಹಿಡಿತೈತಿ brother. ಓಕೆ ಹಿಡಿತೈತೆ ಮೊಟ್ಟೆಗೆ ಉಪ್ಪು ಖಾರ ಹಿಡಿತೈತಿ. ಅವಾಗ ಇದನ್ನ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಸೇರಿ ಇದು ನೋಡಿದು ಒಂದು ನಿಂಬೆಹಣ್ಣು ನೋಡಿದು ಒಂದೇ ಒಂದು ಚೂರು ಪುದೀನ ಹಾಕಿ ಮುಚ್ಚಿಬಿಟ್ರೆ ಆಗೋಯ್ತು. ಸೂಪರ್ ಆಗಿ ಬೆಳ್ಳುಳ್ಳಿ ಎಣ್ಣೆ ಖಾರ ಬರುತ್ತೆ. ಈಗ ಇದನ್ನ ಮಾಡಕ್ಕೆ ಎಷ್ಟು ಟೈಮ್ ಹಿಡಿಬೋದು, ಎಷ್ಟು kg ಇದನ್ನ ಎಷ್ಟು ಮಾಡ್ಬೋದು ಅಂತ? ಬ್ರದರ್ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಭಾಳ ಅರ್ಜೆಂಟ್ ಬೇಕಂದ್ರೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬಹುದು. 5 ನಿಮಿಷ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಮಾಡ್ಕೋಬಹುದು. ಅಷ್ಟು ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಈಗ ನಿಮ್ಮ ಹೋಟ್ಲಲ್ಲಿ ಅತಿ ಹೆಚ್ಚಾಗಿ ಯಾವ ಒಂದು ಐಟಮ್ ಮಟನ್ ಎಣ್ಣೆ ಖಾರ ಬಿಡುತ್ತೆ. ಮಟನ್ ಮಟನ್ ಎಣ್ಣೆ ಖಾರ ಸೂಪರ್ ಫೇಮಸ್. ಎಷ್ಟು kg ಮಾಡ್ತೀರಾ ಡೈಲಿ? ಮಾಡ್ತೀವಿ ಬ್ರದರ್. ಈಗ ಪ್ರೆಸೆಂಟ್ ಒಂದು 20 kg ಲೆವೆಲ್ಗೆ ಮಾಡ್ತೀವಿ. ಪ್ರೆಸೆಂಟ್ 20 ಒಂದು 20 kg ಲೆವೆಲ್ಗೆ. ಚಿಕನ್ ಒಂದು 35ರಿಂದ 40 kg. ಈಗ ಮಟನ್ ಎಣ್ಣೆ ಖಾರ ಅಂತ ಹೇಳಿದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಸ್ಟಾರ್ಟ್ ಆಗುತ್ತೆ? ಬ್ರದರ್ ನಂದು ಒಂದು 11:30 12 ಗಂಟೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಾಯಂಕಾಲ 11:30 10:10ವರೆಗೆ ಕ್ಲೋಸ್ ಆಗ್ಬಿಡುತ್ತೆ. ಸಾಯಂಕಾಲ ಒಂದು 10 ಗಂಟೆಗೆ ಕ್ಲೋಸ್ ಆಗುತ್ತೆ. 11:30ರಿಂದ 10:00. ಹೌದು ಬ್ರದರ್. ಹೌದು. ಈಗ ಮಟನ್ ಎಣ್ಣೆ ಖಾರ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ನೀವೇ ರೆಡಿ ಮಾಡ್ತಾರಾ ಅಥವಾ ಬೇರೆ? ನಾನೇ ಮಾಡೋದು. ಇಲ್ಲೇ ರೆಡಿ ಮಾಡಿ ಇಲ್ಲೇ ಮಾಡೋದು. ಎಲ್ಲ ಐಟಮ್ ನಾನೇ ಮಾಡೋದು. ಅದನ್ನ ರೆಡಿ ಮಾಡಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಅಂದ್ರೆ 20 kg ಒಂದೇ ಟೈಮ್ ಮಾಡೋದು? ಇಲ್ಲ, ಅದು ಟೈಮ್ ಹಿಡಿಯುತ್ತೆ ಬ್ರದರ್. ಮಟನ್ ಎಣ್ಣೆ ಖಾರ ಟೈಮ್ ಹಿಡಿಯುತ್ತೆ. 1 ಅವರ್ ಬೇಕಾಗುತ್ತೆ.